ಶ್ರೀ ರಾಜು ಕೊಳಕೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅರ್ಗೂರಿನಲ್ಲಿ. ಮಕ್ಕಳಲ್ಲಿ ಸಮತೋಲನ ಆಹಾರ ಬಳಕೆಗೆ ಅಭ್ಯಾಸ ಬೆಳೆಸುವುದು. ನಿಂಬೆಹಣ್ಣು ಮತ್ತು ಮೋಸಂಬಿ ಒಂದೇ ಜಾತಿಯ ಹಣ್ಣುಗಳು. ನಿಂಬೆಹಣ್ಣನ್ನು ಮೊದಲು ಅರಬ್ ದೇಶಗಳಲ್ಲಿ ಕಾಣಲಾಯಿತು. ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿ ಮೊದಲು ಬೇಸಾಯ ಮಾಡಲಾಯಿತು. ನಿಂಬೆಹಣ್ಣನ್ನು ನಾವು ಎಷ್ಟು ಸೇವಿಸುತ್ತೇವೋ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದು ಎಂದು ವೈದ್ಯರು ಹೇಳುತ್ತಾರೆ. ನಿಂಬೆಹಣ್ಣು ನಮ್ಮ ದೇಹದ ಅನೇಕ ಭಾಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ನಿಂಬೆಹಣ್ಣು ಬೇಸಿಗೆಯಲ್ಲಿ ಮಕ್ಕಳಿಗೆ ಉಪ್ಪು, ಸಕ್ಕರೆ ಮತ್ತು ನಿಂಬೆಹಣ್ಣು ಕುಡಿಸುವುದರಿಂದ ಮಕ್ಕಳಲ್ಲಿ ಶಕ್ತಿ ಹೆಚ್ಚಿಸುತ್ತದೆ. ನಿಂಬೆಹಣ್ಣಿನಲ್ಲಿ ನಮಗೆ ಕಾಣದ ತುಂಬಾ ಸೂಕ್ಷ್ಮ ಜೀವಿಗಳಿವೆ ಎಂದು ಎಲ್ಲರಿಗೂ ಗೊತ್ತು. ನಿಂಬೆಹಣ್ಣು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಬಿಸಿಯಾದ ನೀರಿನಲ್ಲಿ ನಿಂಬೆಹಣ್ಣು ಮತ್ತು ಉಪ್ಪು, ಸಕ್ಕರೆ ಕುಡಿಸುವುದರಿಂದ ಮಕ್ಕಳಿಂದ ಕ್ಯಾನ್ಸರ್ ದೂರವಿರುತ್ತದೆ. 22 ಕ್ಯಾನ್ಸರ್ ಭಾಗಗಳಿಗೆ ಇದು ಒಂದು ಉತ್ತಮ ಔಷಧಿ ಎಂದು ವೈದ್ಯರು ಹೇಳುತ್ತಾರೆ. ನಿಂಬೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಅಧಿಕವಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಾ ಸಂಜೀವ್ ಕೋಳಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಹಾಲು. ಇದು ಪೂರ್ಣವಾದ ಆಹಾರ ಎಂದು ಕರೆಯುತ್ತಾರೆ. ನಮ್ಮ ಶಾಲೆಯ ಎಲ್ಲ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ. ಇದರಲ್ಲಿ ರಾಗಿ ಮಾತನ್ನು ಹಾಕಿರುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಅನುಶ್ರೀ ಅನಿಲ್ ಬಳಗಾರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಮೊಟ್ಟೆ. ನಮ್ಮ ಶಾಲೆಯಲ್ಲಿ ಮೊಟ್ಟೆ ದಿನಾಲು ಕೊಡುತ್ತಾರೆ, ಏಕೆಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕಬ್ಬಿಣ ಅಂಶ ಹೆಚ್ಚಾಗಿರುತ್ತದೆ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಇದನ್ನು ಕೊಡುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಕವಿತಾ ಮಹಾದೇವ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಸೇಬು ಹಣ್ಣು ಮತ್ತು ಬಾಳೆಹಣ್ಣು. ಸೇಬು ಹಣ್ಣನ್ನು ತಿಂದರೆ ರಕ್ತ ಹೆಚ್ಚಾಗುತ್ತದೆ ಮತ್ತು ಇದು ಒಂದು ನಾರು ಪದಾರ್ಥವಾಗಿದೆ. ನಾರು ಪದಾರ್ಥಗಳಿಗೆ ಉದಾಹರಣೆಯಾಗಿ ಸೇಬು ಹಣ್ಣು ಮತ್ತು ಬಾಳೆಹಣ್ಣು. ನನ್ನ ಹೆಸರು ಪ್ರಜ್ಞಾ ಸಾಗರ್ ಪಾಳ್ಕೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ಚಟುವಟಿಕೆ ಮೆಂತೆ ಪಲ್ಯ. ಮೆಂತೆ ಪಲ್ಯದಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಇರುತ್ತದೆ. ಮೆಂತೆ ಪಲ್ಯ ಸೇವಿಸುವುದರಿಂದ ಊಟವನ್ನು ಜೀರ್ಣಗೊಳಿಸಲು ಸಹಾಯವಾಗುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ ಹನುಮಂತಿದ್ರಾಪುರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಶೇಂಗಾ ಚಿಕ್ಕೆ. ಇದನ್ನು ನಮ್ಮ ಶಾಲೆಯಲ್ಲಿ ದಿನಾಲು ಕೊಡುತ್ತಾರೆ. ಇದರಲ್ಲಿ ಶೇಂಗಾ ಮತ್ತು ಬೆಲ್ಲ ಇರುತ್ತದೆ. ಇದು ಕಬ್ಬಿಣಾಂಶವಾಗಿರುತ್ತದೆ. ನನ್ನ ಹೆಸರು ಶ್ರೀನಿಧಿ ಮಲ್ಲಪ್ಪ ಜಾಧವ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪೇರು ಹಣ್ಣಿನ ಬಗ್ಗೆ ಹೇಳುತ್ತೇನೆ. ಪೇರು ಹಣ್ಣಿನಲ್ಲಿ ಖನಿಜಾಂಶಗಳು ಹೆಚ್ಚಾಗಿರುತ್ತವೆ. ಇದನ್ನು ತಿನ್ನುವುದರಿಂದ ನಮಗೆ ಸಕ್ಕರೆ ಕಾಯಿಲೆ ದೂರವಾಗುತ್ತದೆ. ನನಗೆ ಬಂದ ಇನ್ನೊಂದು ಚಟುವಟಿಕೆ ಎಂದರೆ ಇದರಲ್ಲಿ ವಿಟಮಿನ್ ಸಿ ಇರುತ್ತದೆ. ಇದನ್ನು ತಿನ್ನುವುದರಿಂದ ನಮಗೆ ಒಸಡಿನಲ್ಲಿ